ಕರ್ನಾಟಕದಲ್ಲಿ ಶುಂಠಿ ಒಂದು ಅತ್ಯಂತ ಲಾಭದಾಯಕ ವಾಣಿಜ್ಯ ಬೆಳೆ ಎಂದು ಪರಿಗಣಿಸಲಾಗುತ್ತದೆ. ಹಿಂದಿನ ದಿನಗಳಲ್ಲಿ ಇದರ ಮಾರುಕಟ್ಟೆ ಬೆಲೆ ಕ್ವಿಂಟಲ್ಗೆ 3,500 ರೂಪಾಯಿರವರೆಗೆ ಏರಿಕೆಯಾಗಿ ರೈತರಲ್ಲಿ ಬಲವಾದ ಹಾಗೂ ಸಕಾರಾತ್ಮಕ ಮಾರುಕಟ್ಟೆ ವಿಶ್ವಾಸವನ್ನು ಮೂಡಿಸಿದೆ. ಆದರೆ ಶುಂಠಿ ಪೋಷಕಾಂಶಗಳನ್ನು ಹೆಚ್ಚು ಬಳಸುವ ಬೆಳೆ ಆಗಿರುವುದರಿಂದ ಮಣ್ಣಿನ ಫಲವತ್ತತೆ ಮತ್ತು ಪೋಷಕಾಂಶಗಳನ್ನು ಮರುಪೂರಣೆ ಮಾಡುವುದು ಅತ್ಯಂತ ಅಗತ್ಯವಾಗಿದೆ. ಈಗ ರೈತರು ಎದುರಿಸುವ ಸವಾಲುಗಳ ಬಗ್ಗೆ ಅವರಿಂದಲೇ ಕೇಳು. ನಮಸ್ಕಾರ, ನನ್ನ ಹೆಸರು ಪರಮೇಶ್ ಅಂತ, ಚಂದ್ರಾಪಣ್ಣ ತಾಲೂಕು, ದಂಡಿನಹಳ್ಳಿ ಹೋಬಳಿ, ಹಾಸನ ಜಿಲ್ಲೆ. ನಾನು ಮೂಲತಃ 30 ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದೇನೆ. ಇವಾಗ 12 ವರ್ಷದಿಂದ ಈ ಶುಂಠಿ ಕೃಷಿಯನ್ನ ಮಾಡ್ತಾ ಇದ್ದೆ. ಆದರೆ ಅಂತೇನು ಇಳುವರಿ ಬರುತ್ತಿಲ್ಲ. ಇವಾಗ 4 ವರ್ಷದಿಂದ ಈಚೆಗೆ ಕೋರಮಂಡಲ ಕಂಪನಿಯ ರಾಜಶೇಖರ್ ಸರ ಸಲಹೆಯಂತೆ ಮಣ್ಣು ಪರೀಕ್ಷೆಯನ್ನು ಮಾಡಿ ನಾನು ಕೃಷಿಯನ್ನು ಬೆಳೆಯುತ್ತಿದ್ದೇನೆ. ಮಣ್ಣಿನ ರಿಪೋರ್ಟನ್ನು ಕೊಟ್ಟು ಕೋರಮಂಡಲ ಕಂಪನಿಯ ರಾಜಶೇಖರ್ ಸರ್ 320 ಚೀಲ ಬೆಳೀತಿದ್ದೆ. ಇವಾಗ ಕೋರಮಂಡಲ ಕಂಪನಿಯ ಅವರ ಅಭಿಪ್ರಾಯ ಪ್ರಕಾರ ಸಾಯಿಲ್ ಟೆಸ್ಟ್ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ನಾನು 420 ಚೀಲ ಶುಂಠಿಯನ್ನು ಬೆಳೀತಿದ್ದೇನೆ. ಮಣ್ಣಿನ ಪರೀಕ್ಷೆಯಲ್ಲಿ ಭೂಮಿಲಿ ನನಗೆ ಸಾವಯವ ಕಡಿಮೆ ಐತೆ ಅಂತೇಳಿ ಗೋದಾವರಿ ಗೋಲ್ಡನ್ನು 1 ಎಕರೆಗೆ 20 ಚೀಲ ರೆಕಮೆಂಡೇಷನ್ ಮಾಡಿಸಿ ಹಾಕ್ಸಿದ್ರು. ಗೋದಾವರಿ ಗೋಲ್ಡಲ್ಲಿ 14% ಸಾವಯವ ಐತೆ ಅಂತೇಳಿ 1 ಎಕರೆಗೆ 20 ಚೀಲವನ್ನು ನಾಟಿಗೆ ಹಾಕ್ಸಿದ್ದಾರೆ. ಇದು ಫ್ರೆಶ್ ಮಸ್ಟ್ ಕಾಂಪೋಸ್ಟ್. ಗೋದಾವರಿ ಗೋಲ್ಡಲ್ಲಿ ಕಳೆ ಅಂಶ ಇರಲ್ಲ ಮತ್ತು ರೋಗಕಾರಕ ಅಂಶಗಳು ಕಡಿಮೆ ಇರುತ್ತವೆ. ಗೋದಾವರಿ ಗೋಲ್ಡ್ ಹಾಕೋ ಉದ್ದೇಶದಿಂದ ಭೂಮಿಗೆ ನಾವು ಹಾಕುವ ನೀರು ತೇವಾಂಶವನ್ನು ಚೆನ್ನಾಗಿ ಹಿಡಿದಿಟ್ಟುಕೊಳ್ಳುತ್ತೆ. ಗೋದಾವರಿ ಗೋಲ್ಡ್ ಹಾಕೋ ಉದ್ದೇಶದಿಂದ ಭೂಮಿಯ ತೇವಾಂಶವನ್ನು ಚೆನ್ನಾಗಿ ಹಿಡಿದುಕೊಳ್ಳುತ್ತೆ ಮತ್ತು ಗೆಡ್ಡೆಯ ಸೈಜು ಚೆನ್ನಾಗಿ ಬರುತ್ತೆ. ಗೋದಾವರಿ ಗೋಲ್ಡ್ ಹಾಕೋದ್ರಿಂದ ಬೇರಿನ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಮತ್ತು ಗೆಡ್ಡೆ ಸೈಜು, ಶುಂಠಿಯ ಸೈಜು ಚೆನ್ನಾಗಿ ದಪ್ಪ ಆಗುತ್ತೆ. ಎನ್ರಿಚ್ ಬಳಸಿದ ಉದ್ದೇಶದಿಂದ ಭೂಮಿಯಲ್ಲಿ ಬರುವಂತಹ ರೋಗ ಮತ್ತು ಕೀಟಗಳು ತಡೆಗಟ್ಟಿರುತ್ತೆ, ಉಪಯೋಗ ಆಗಿದೆ. ಎನ್ರಿಚಲ್ಲಿ ಆರ್ಗಾನಿಕ್ ಕಾರ್ಬನ್ನಲ್ಲಿ NPK ರೂಪದಲ್ಲಿ ಎಲ್ಲ ಸತ್ವಗಳು ಸಿಗ್ತವೆ. 35% ಆರ್ಗಾನಿಕ್ ಕಾರ್ಬನು ಮತ್ತು NPK ಸಿಗುತ್ತೆ. 20 ಚೀಲ ಗೋದಾವರಿ ಗೋಲ್ಡು, ಎನ್ರಿಚ್ 4 ಚೀಲ, ಆಮೇಲೆ ಸಲ್ಫ್ರಾಮ್ಯಾಕ್ಸು 20 kg ಹಾಕೋಕ್ಕೆ ಹೇಳಿದ್ರು. ಆ ಸಲಹೆ ಮೇರೆಗೆ ನಾನು ಶುಂಠಿಗೆ ಭೂಮಿಗೆ ಸೇರಿಸಿದ್ದೀನಿ.